ಮಾರ್ಚ್ 16 ಮತ್ತು 17ರಂದು ಯೂತ್ ಪಾರ್ಲಿಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶರಣ ಬಸವೇಶ್ವರ ಕಾಲೇಜ್ ಆಫ್ ಕಾಮರ್ಸ್ನ ಪ್ರಾಚಾರ್ಯರಾದ ಡಾಕ್ಟರ್ ದಶರಥ್ ಮೈತ್ರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಸರ್ಕಾರದ ಯುವಜನ ಸೇವಾ ಇಲಾಖೆಯು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಮಾರ್ಚ್ 16 ಮತ್ತು 17ರಂದು ಯೂತ್ ಪಾರ್ಲಿಮೆಂಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು, ಯುವಕರು 18ರಿಂದ 25 ವಯಸ್ಸಿನ ಒಳಗಿನವರಾಗಿದ್ದು, ಮೈ ಭಾರತ್ ಪೋರ್ಟಲ್ ನಲ್ಲಿ ನೋಂದಣಿ ಮಾಡಿ ವಿಕಸಿತ ಭಾರತ್ ಎಂಬ ವಿಷಯದ ಕುರಿತು 1 ನಿಮಿಷದ ವಿಡಿಯೋ ಮಾಡಿದ ಮೇಲೆ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಲು ಸಲಹೆ ನೀಡಲಾಗುವುದು ಎಂದು ತಿಳಿಸಿದರು. ಪೂಜ್ಯ ಅಧ್ಯಕ್ಷರಾಗಿರುವಂತಹ ಶ್ರೀ ಶರಣಬಸವಪ್ಪ ಅವರ ಒಂದು ಆಶೀರ್ವಾದದಿಂದ, ಮಾತೋಶ್ರೀ ದಾಕ್ಷಾಣಿಯವರ ಒಂದು ಕೃಪಾಶೀರ್ವಾದದಿಂದ ನಮ್ಮ ಮಹಾವಿದ್ಯಾಲಯದಲ್ಲಿ ಈ ವಿಕಸಿತ ಭಾರತ್ ಯೂತ್ ಪಾರ್ಲಿಮೆಂಟ್ ಆಯೋಜನೆ ಮಾಡುವಂಥ ಒಂದು ಅವಕಾಶ ಕೇಂದ್ರ ಸರ್ಕಾರ ನಮಗೆ ಒದಗಿಸಿಕೊಟ್ಟಿದೆ. ಈ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ 3 ಜಿಲ್ಲೆಗಳನ್ನು ಸೇರಿಕೊಂಡು ಆ ಒಂದು ಪ್ರೋಗ್ರಾಮನ್ನು ನಾವು ಈ ತಿಂಗಳ 16 ಮತ್ತು 17ನೇ ತಾರೀಕಿನಂದು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 150 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅಂದರೆ ಗುಲ್ಬರ್ಗದಿಂದ 50 ವಿದ್ಯಾರ್ಥಿಗಳು, ಬೀದರಿಂದ 50 ವಿದ್ಯಾರ್ಥಿಗಳು ಮತ್ತು ಯಾದಗಿರಿ ಜಿಲ್ಲೆಯಿಂದ 50 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ. ಪ್ರಮುಖ ಉದ್ದೇಶ ಏನಂದರೆ ವಿಕಸಿತ ಭಾರತ 2047ರ ಹೊತ್ತಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗಬೇಕು ಅನ್ನುವಂಥ ಏನು ಮೋದಿಯವರ ಒಂದು ಆಲೋಚನೆ ಇದೆ. ಅದಕ್ಕೆ ಇಂಬು ಕೊಡುವಂಥ ದೃಷ್ಟಿಕೋನದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳಾಗಬೇಕು, ವಿದ್ಯಾರ್ಥಿಗಳು ಅದನ್ನು ಹೇಗೆ ಬಳಸ್ಕೊಂಡು ಭಾರತದ ಆರ್ಥಿಕ ಪ್ರಗತಿಗೆ ತಮ್ಮ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗ್ತದೆ. ಮತ್ತೊಂದು ಪ್ರಮುಖವಾಗಿ ಉದ್ದೇಶ ಏನಂದರೆ, ಈ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮತ್ತೊಂದು ಉದ್ದೇಶ ಏನಂದರೆ, ಈ 1 ನೇಷನ್ 1 ಎಲೆಕ್ಷನ್ ಅನ್ನುವಂಥ ಒಂದು ಸ್ಲೋಗನ್ ಇದೆ. ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಈ ಎಲ್ಲ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಅವುಗಳಿಗೆ ಒಂದೇ ಎಲೆಕ್ಷನ್ ಮಾಡಬೇಕು ಈ ದೇಶದಲ್ಲಿ. ಇದರಿಂದ ಆರ್ಥಿಕವಾಗಿಯೂ ಸಹ ಒಂದು ಹಣಕಾಸಿನ ಉಳಿತಾಯ ಆಗ್ತದೆ ಮತ್ತು ಸಮಯ ವ್ಯರ್ಥ ಆಗದಂತೆ ನೋಡಿಕೊಳ್ಳಲಿಕ್ಕೂ ಸಹ ಇದು ಸಹಾಯ ಆಗ್ತದೆ. ಆ ದೃಷ್ಟಿಕೋನದಿಂದ ಸಹ ಈ ಒಂದು ಯೂತ್ ಪಾರ್ಲಿಮೆಂಟನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಇದು ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಏನು 150 ವಿದ್ಯಾರ್ಥಿಗಳು ಬರ್ತಾಯಿದ್ದಾರೆ, ಅದರಲ್ಲಿ 10 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ನಾವು ರಾಜ್ಯ ಮಟ್ಟಕ್ಕೆ ಕಳಿಸಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಮತ್ತೆ ಎಲ್ಲ ಡಿಸ್ಟ್ರಿಕ್ನಿಂದ ಬರುವಂಥ ವಿದ್ಯಾರ್ಥಿಗಳನ್ನ ಅವರಲ್ಲಿ 10 ಮಂದಿಯನ್ನು ಸೆಲೆಕ್ಟ್ ಮಾಡಿ ಮತ್ತೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಕಳಿಸ್ತಾ ಇದ್ದಾರೆ. ಸೊ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಯೂತ್ ಪಾರ್ಲಿಮೆಂಟಲ್ಲಿ ಅವರೆಲ್ಲ ಒಂದು ಡಿಸ್ಕಷನ್ ಅದು ನಡೀತಾ ಇದೆ. ಸೊ ಇದು ಒಂದು ರಾಷ್ಟ್ರದ ಕಾರ್ಯಕ್ರಮ ಆಗಿರುವುದರಿಂದ ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನು ನೀಡಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ನೋಡಿಕೊಳ್ಳಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಮುಂದೆ ನಮ್ಮ ನೆಹರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.